ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ನೋಡಿ, ರಾಯರ ವ್ರತ ಅಂಥೇಳಿ ಬಹಳ ಪ್ರಮುಖವಾದದ್ದು ಅಂಥೇಳಿ ನಾವು ನೋಡುವಂತಹದ್ದಾದರೆ ಸುಮಾರಷ್ಟು ಜನ ರಾಯರ 7 ಗುರುವಾರದ ವ್ರತವನ್ನು ನೀವು ಆಯ್ಕೆ ಮಾಡ್ಕೋತೀರ. ಈ 7 ಗುರುವಾರದ ರಾಯರ ವ್ರತದ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನೋಡಿ, ಇದು ತುಂಬ ಹಿಂದೆಯಿಂದಲೂ ಜನಗಳು ಮಾಡಿಕೊಂಡು ಬರ್ತಾ ಇರುವಂತಹ ಬಹಳ ಒಂದು ಶಕ್ತಿಶಾಲಿಯಾದಂತಹ ರಾಯರ ವ್ರತ. ಈ 7 ಗುರುವಾರಗಳ ವ್ರತವನ್ನು ನೀವು ಮನೆಯಲ್ಲಿ ಯಾವುದೇ ಸಮಸ್ಯೆಗಳ ನಿವಾರಣೆಗೋಸ್ಕರ ಮಾಡಬಹುದು. ಇಂತಹದ್ದೇ ತೊಂದರೆಗೆ ಪರ್ಟಿಕ್ಯುಲರ್ ಆಗಿ ಮಾಡಬೇಕು ಅಂತಿಲ್ಲ. ಈಗ ಎಷ್ಟೋ ಜನ ಕೆಲಸ ಬೇಕು ಅಂತ ಹೇಳಿ ಯಾವುದಾದ್ರೂ ವ್ರತ ಹೇಳ್ಕೊಡಿ ಅಂತ ಕೇಳ್ತೀರಾ, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೇಳಿ ಅಂತ ಹೇಳಿ ಕೇಳ್ತೀರಾ. ಯಾವುದೇ ಸಮಸ್ಯೆ ಇರಬಹುದು, ಸಂಕಲ್ಪ ಮಾಡಿಕೊಂಡು ಈ ವ್ರತವನ್ನು ಹಿಡಿಬಹುದು. ಈ 7 ಗುರುವಾರದ ವ್ರತ ಹೇಗೆ ಮಾಡುವಂತಹದ್ದು ಅಂತ ಹೇಳಿ ನನ್ನ ಚಾನಲ್ನಲ್ಲೇ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಇವತ್ತಿನ ವಿಚಾರ ಏನು ಅಂತಂದರೆ, ಸುಮಾರಷ್ಟು ಜನ ಈ 7 ಗುರುವಾರದ ವ್ರತ ಏನು ಮಾಡ್ತಾ ಇದ್ದೀರಾ ಅಂಥವರಲ್ಲಿ ಈ 10 ಜನದಲ್ಲಿ 7ರಿಂದ 8 ಜನಕ್ಕೆ ನಿಮಗೆ ಈ ವ್ರತದ ಪ್ರತಿಫಲಗಳು ಸಿಗ್ತಾ ಇಲ್ಲ. ಅಂದರೆ ನೀವೇನು ಸಂಕಲ್ಪ ಮಾಡಿಕೊಂಡು ವ್ರತ ಮಾಡ್ತೀರಾ ಆ ಸಂಕಲ್ಪಗಳು ಈಡೇರಿಲ್ಲ ಅಥವಾ ಈಡೇರ್ತಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ಖಂಡಿತವಾಗ್ಲೂ ಕಾರಣ ನೀವೇನೆ. ನೀವು ವ್ರತಾಚರಣೆ ಮಾಡುವಾಗ ಏನು ತಪ್ಪುಗಳನ್ನ ಮಾಡ್ತಿರಲ್ವ, ಆ ತಪ್ಪುಗಳಿಂದಾನೇ ನಿಮ್ಮ ಸಂಕಲ್ಪಗಳು ಈಡೇರಿಲ್ಲ. ಈ 7 ಗುರುವಾರದ ವ್ರತ ಮಾಡಿ ಏನಾದರೂ ಸಂಕಲ್ಪ ಈಡೇರಿಲ್ಲ ಅನ್ನುವಂಥವ್ರು, ಅಥವಾ ಮುಂದೆ ಏನಾದರೂ ಈ ವ್ರತ ಮಾಡ್ತೀನಿ ಅನ್ನುವಂಥವ್ರು ದಯಮಾಡಿ ಈ ತಪ್ಪುಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಮೊದಲನೇದಾಗಿ ನೋಡಿ, ಮೊದಲನೇ ವಾರ ನೀವು ಸಂಕಲ್ಪ ಮಾಡ್ಕೋತೀರಾ, ನಾನು 7 ಗುರುವಾರದ್ದು ವ್ರತ ಮಾಡ್ತೀನಿ ಅಂತ ಹೇಳಿ. ಆ ಸಂಕಲ್ಪ ಮಾಡ್ಕೊಂಡಾದಮೇಲೆ ನಿರಂತರವಾಗಿ ಮಧ್ಯೆ, ಈಗ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಬಂದೇ ಬರುತ್ತೆ, ಆ ರೀತಿ ಪೀರಿಯಡ್ಸ್ ಆದಂತಹದ್ದನ್ನು ಬಿಟ್ಟು, ಅಥವಾ ಈಗೇನೋ ಮನೆಗೆ ಸೂತ್ಕ ಬಂದಂತಹದ್ದನ್ನು ಬಿಟ್ಟು ಮಧ್ಯ ಸಣ್ಣ ಸಣ್ಣ ಕಾರಣಕ್ಕೆ ವ್ರತ ಮಾಡೋದನ್ನು ಸ್ಕಿಪ್ ಮಾಡಬಾರ್ದು. ಅಂದರೆ ಸಣ್ಣ ಪುಟ್ಟದ್ದೇನೋ ಒಂದು ಆಗುತ್ತೆ, ಅಯ್ಯೋ ನನಗೆ ಹುಷಾರಿಲ್ಲ ಅಂತನೋ, ಇವತ್ತು ಬೇಗ ಎದ್ದೇಳೋಕ್ಕೆ ಆಗಲಿಲ್ಲ, ಅಲಾರಾಮ್ ಇಟ್ಕೊಂಡೆ, ಮಿಸ್ ಆಯಿತು, ಹಾಗೆ ಹಿಂಗೆ ಅಂತಂದು ಸಣ್ಣ ಸಣ್ಣ ಕಾರಣಗಳನ್ನ ಮುಂದೆ ಮಾಡ್ಕೊಳ್ಳೋದು. ಅಥವಾ ಊರಲ್ಲೇನೋ ಜಾತ್ರೆ ಇತ್ತು, ಫಂಕ್ಷನ್ಸ್ ಇತ್ತು, ಕರೆದ್ರು, ಅಲ್ಲಿ ಹೋಗಬೇಕಿತ್ತು ಅಂತ ಹೇಳಿ ಈ ರೀತಿ ಕಾರಣಕ್ಕೆ ವ್ರತನ ಸ್ಕಿಪ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ವ್ರತದ ಸಂಕಲ್ಪ ಈಡೇರೋದಿಲ್ಲ. ಎರಡನೇದು, 7 ಗುರುವಾರದ್ದು ವ್ರತ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೋತೀರಾ. ಈ ಏನು 7 ಗುರುವಾರದ್ದು ವ್ರತ ಮಾಡುವಾಗ ಆದಷ್ಟು ಈ ಗುರುವಾರಗಳ ಮಧ್ಯೆ ಏನು ದಿವಸಗಳು ಬರುತ್ತಲ್ವ, ಆ ದಿವಸಗಳು ನಾನ್ ವೆಜ್ ಮಾಡಿಲ್ಲ ಅಂತಂದರೆ ಬಹಳ ಬೇಗ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ. ಆದರೆ ಇಲ್ಲ, ನಮ್ಮ ಮನೆಯಲ್ಲಿ ಕೇಳೋದೇ ಇಲ್ಲ, ನಾನ್ ವೆಜ್ ಮಾಡಲೇಬೇಕಾಗತ್ತೆ ಅಂತಂದರೆ ಮಾಡ್ಕೋಬಹುದು, ತೊಂದರೆ ಇಲ್ಲ. ಆದರೆ ಬೇಗ ಸಂಕಲ್ಪ ಈಡೇರಬೇಕು ಅಂದರೆ 7 ಗುರುವಾರಗಳು ಕೂಡ ನಾನ್ ವೆಜ್ಜನ್ನು ತಿನ್ನಲಿಕ್ಕೆ ಹೋಗಬೇಡಿ. ಇನ್ನು ಮೂರನೇದು, ನೀವೇನು ಈ 7 ಗುರುವಾರದ ವ್ರತ ಮಾಡ್ತಿರಲ್ವ, ಈ 7 ಗುರುವಾರದ ಮಧ್ಯೆ ಬರುವಂತಹ ಏಕಾದಶಿಗಳನ್ನು ನೀವು ಆಚರಣೆ ಮಾಡಬೇಕು. ಅಂದರೆ ಆ ಏಕಾದಶಿಯ ದಿವಸ ಉಪವಾಸವಿದ್ದು ಏಕಾದಶಿಯ ಪೂಜೆ ಪುನಸ್ಕಾರವನ್ನು ಮನೆಯಲ್ಲಿ ನಡೆಸಬೇಕು. ಆಗ ನಿಮಗೆ ಈ 7 ಗುರುವಾರದ್ದು ವ್ರತದ್ದು ಬೇಗ ಪ್ರತಿಫಲ ಸಿಗುತ್ತೆ. ಇಲ್ಲ, ನಮಗೇನೋ ಆರೋಗ್ಯ ಸರಿ ಇರೋದಿಲ್ಲ, ಮಾಡಲಿಕ್ಕೆ ಆಗೋದೇ ಇಲ್ಲ ಏಕಾದಶಿ ಅನ್ನೋಂಥವರು ಅಟ್ಲೀಸ್ಟ್ ಮಧ್ಯಾಹ್ನ ಏಕಾದಶಿಯ ದಿವಸ 12 ಗಂಟೆವರೆಗೂ ಉಪವಾಸವಾದರೂ ಇರಲೇಬೇಕು. ಈ ರೀತಿ ಏಕಾದಶಿ ಪೂಜೆಯನ್ನು ಬೆಳಗ್ಗೆ ನೆರವೇರಿಸಿ 12 ಗಂಟೆವರೆಗೂ ಉಪವಾಸವನ್ನು ಮಾಡಿ ತಪ್ಪಿಸದೆ ಬೇಗ ನಿಮ್ಮ ಸಂಕಲ್ಪ ಈಡೇರುತ್ತೆ.
4ನೇದು ಈ 7 ಗುರುವಾರಗಳ ವ್ರತ ಮಾಡುವಾಗ ಅದರ ನೀತಿ ನಿಯಮಗಳು ಏನಿರುತ್ತೆ ಅದನ್ನು ನಿಷ್ಠೆಯಿಂದ ಪಾಲನೆ ಮಾಡಿ. ವ್ರತದ ಪ್ರಾರಂಭದಲ್ಲಿ ನೀವು ಅದರ ನಿಯಮಗಳನ್ನ ಪಾಲನೆ ಮಾಡೋದು, ಆಮೇಲೆ ಅದನ್ನು ಗಾಳಿಗೆ ತೂರ್ಬಿಡೋದು ಮಾಡಿದಾಗ ನಿಮಗೆ ಆ ವ್ರತದ ಸಂಕಲ್ಪಗಳು ಬೇಗ ಈಡೇರೋದಿಲ್ಲ. ರಾಯರದು ವ್ರತ ಅಂತ ಹೇಳಿ ನೀವು ಯಾವುದೇ ವ್ರತ ಮಾಡಿದ್ರು ನೋಡಿ, ಮೇಯ್ನ್ ನೀವು ತಿಳ್ಕೊಬೇಕಾಗಿರೋದು ಅವತ್ತಿನ ದಿವಸ ನಾನ್ ವೆಜ್ ಮನೇಲಿ ಮಾಡಬಾರ್ದು. ಯಾರೂ ಕೂಡ ಗುರುವಾರದ ಹೊತ್ತು ಹೊರಗಡೆ ಕೂಡ ನಾನ್ ವೆಜ್ ತಿಂದು ಮನೇಲಿ ಓಡಾಡಬಾರ್ದು. ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಬೇಕಾಗತ್ತೆ ಅವತ್ತಿನ ದಿವಸ ತಪ್ಪದೆ. ಗುರುವಾರದ ದಿವಸ ಮೇಯ್ನ್ ನಾನ್ ವೆಜ್ ಬಿಡಬೇಕು, ಗಂಡ ಹೆಂಡತಿ ಸೇರುವಂತಹದ್ದನ್ನು ಬಿಡಬೇಕು. ಹೊರಗಡೆ ಆಹಾರವನ್ನು ತಂದು ತಿನ್ನುವಂತಹದ್ದು, ಬೇರೆಯವ್ರ ಮನೆ ಆಹಾರವನ್ನು ತಿನ್ನುವಂತಹದ್ದು ಇದೆಲ್ಲ ಮಾಡಬಾರ್ದು ಗುರುವಾರದ ದಿವಸ, ನೀವು ವ್ರತ ಮಾಡೋ ದಿವಸ. ಇನ್ನೊಂದು ಮೇಯ್ನ್ ಏನಪ್ಪ ನೀವು ಮಾಡುವಂತಹ ತಪ್ಪು ಅಂತಂದರೆ ನೋಡಿ, ಈ 7 ಗುರುವಾರದ್ದೇನು ನೀವು ವ್ರತ ಮಾಡ್ತಿರಲ್ವಾ, ಆ 7 ಗುರುವಾರಗಳು ಕಂಪ್ಲೀಟ್ ಆಗೋ ಅಷ್ಟರಲ್ಲೇ ಎಷ್ಟೋ ಜನಕ್ಕೆ ವ್ರತದ ಫಲ ಸಿಕ್ಕೋಗುತ್ತೆ. ಕೆಲವ್ರಿಗೆ ಅಂದರೆ ಕಾರಣಾಂತರಗಳಿಂದ ಏನಾದರೂ ವ್ರತದ ಸಂಕಲ್ಪ ಹಿಂದೇನೆ ಈಡೇರಲಿಲ್ಲ 7 ಗುರುವಾರ ಮುಗಿಯೋಷ್ಟರಲ್ಲಿ ಅಂತಂದರೆ, ಈಗ 7 ಗುರುವಾರಕ್ಕೆ ವ್ರತ ಎಂಡ್ ಮಾಡಬೇಕು ಅಂತ ಏನಿಲ್ಲ. ಆ 7ನೇ ಗುರುವಾರ 9 ವಾರದ ತನಕ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಅಂದರೆ 9 ವಾರದ ತನಕ ಮುಂದುವರಿಸಬಹುದು, ಇಲ್ಲ 11 ವಾರದ ತನಕ ಮುಂದುವರಿಸಬಹುದು. ಆಗಲೂ ಕೂಡ ನಿಮ್ಮ ಸಂಕಲ್ಪ ಈಡೇರಲಿಲ್ಲ ಅಂದರೆ ಸ್ವಲ್ಪ ತಾಳ್ಮೆಯಿಂದ ಇರಿ, ರಾಯರೆಲ್ಲವನ್ನು ಕೂಡ ಸರಿ ಮಾಡ್ತಾರೆ ಅನ್ನೋಂತಹ ನಂಬಿಕೆಯಲ್ಲಿ. ಅದನ್ನು ಬಿಟ್ಟು ಈಗ ರಾಯರು ವ್ರತ ಮಾಡಿದೆ 7 ಗುರುವಾರದ್ದು, ನಂದು ಸಂಕಲ್ಪ ಈಡೇರಿಲ್ಲ, ಯಾಕೋ ರಾಯರು ನನಗೇನು ಒಳ್ಳೇದು ಮಾಡಲಿಲ್ಲ ಅನ್ನೋ ರೀತಿಯ ನೆಗೆಟಿವ್ ಮಾತುಗಳನ್ನ ಮಾತಾಡ್ಲಿಕ್ಕೆ ಹೋಗಬೇಡಿ. ಆ ರೀತಿ ಏನಾದರೂ ನೀವು ಮಾತಾಡಿದ್ರಿ ಅಂತಂದರೆ ನೀವು ಏನು ವ್ರತ ಮಾಡಿರ್ತೀರ ಆ ವ್ರತದ ಫಲ ಸಂಪೂರ್ಣವಾಗಿ ಅವತ್ತೇನೆ ಸುಟ್ಟು ಹೋಗುತ್ತೆ. ಮುಂದೆ ಖಂಡಿತ ನಿಮ್ಮ ವ್ರತದ್ದು ಆಶೋತ್ತರ ಈಡೇರೋದಿಲ್ಲ. ಆ ರೀತಿ ನೆಗೆಟಿವ್ ಮಾತನ್ನ ಮಾತಾಡಬಾರ್ದು. ಏಕೆಂದರೆ ನೀವು ಯಾವುದೇ ವ್ರತ ಮಾಡಿದ್ರೂ ಅದರ ಸಂಕಲ್ಪ ಏನಿರುತ್ತೆ ಈಡೇರಿಸೋದಕ್ಕೆ 3 ತಿಂಗಳ ತನಕ ಟೈಮ್ ಇರುತ್ತೆ. ಆ 3 ತಿಂಗಳು ವೆಯ್ಟ್ ಮಾಡಬೇಕು ನೀವು. ಅಷ್ಟರೊಳಗೆ 99 ಭಾಗ ರಾಯರು ನಿಮಗೆ ಆ ಸಂಕಲ್ಪವನ್ನು ಈಡೇರಿಸ್ಕೊಟ್ಟೇ ಕೊಡ್ತಾರೆ. ಇನ್ನೊಂದು ಗುರುವಾರದ ವ್ರತ ಹಿಡಿಯುವಂತಹವರು ಅಥವಾ ಗುರುವಾರ ಪೂಜೆ ಮಾಡುವಂತಹವರು ದಯಮಾಡಿ ನೈಟಿಗಳನ್ನ ಚೂಡಿದಾರ್ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ರಾಯರು ಯಾವುದೇ ವ್ರತ ಮಾಡಬಾರ್ದು. ಖಂಡಿತ ಫಲಗಳು ನಿಮಗೆ ಸಿಗೋದಿಲ್ಲ. ವ್ರತ ಮಾಡುವಾಗ ಹೆಣ್ಮಕ್ಳು ಸೀರೆ ಉಟ್ಕೊಂಡೇ ಪೂಜೆಯನ್ನು ಮಾಡಬೇಕು. ಈ ಎಲ್ಲ ಒಂದಷ್ಟು ತಪ್ಪುಗಳನ್ನ ತಿದ್ದುಕೊಳ್ಳಿ. ಏನಾದರೂ ಸಮಸ್ಯೆ ಇದ್ದರೆ ಈ ಗುರುವಾರ ಏನು ಬರುತ್ತಲ್ವ, ನೆಕ್ಸ್ಟ್ ಗುರುವಾರ ತುಂಬ ಚೆನ್ನಾಗಿ ಬಂದಿದೆ, ವಿಡಿಯೋ ಹಾಕ್ತೀನಿ. ಅವತ್ತಿನ ದಿವಸ ವ್ರತವನ್ನು ಪ್ರಾರಂಭ ಮಾಡಿಕೊಂಡು ನಿಷ್ಠೆಯಿಂದ ಮಾಡಿ. ಯಾರ್ದು ಕೈಕಾಲು ಹಿಡಿಯುವಂತಹದ್ದು ಬೇಡ. ನಮಗೆ ಹೂ ಕೇಳಿ ಅಥವಾ ರಾಯರ ಹತ್ರ ಕೇಳ್ಕೊಡಿ, ನಿಮ್ಮ ಮನೇಲಿ ನೀವು ಸೇವೆ ಮಾಡಬೇಕು. ರಾಯರದು ವ್ರತಾಚರಣೆಗೆ ಎಷ್ಟು ಮಹತ್ವ ಇದೆ ಅಂತಂದರೆ, ಅದು ಮನೆಯಲ್ಲಿರುವಂತಹ ಎಂಥ ಸಮಸ್ಯೆನೇ ಆದರೂ ಒಂದು ಹಂತಕ್ಕೆ ತಂದು ನಿಲ್ಲಿಸುತ್ತೆ. ನಿಮ್ಮ ಎಷ್ಟೋ ಕಷ್ಟಗಳನ್ನ ದೂರ ಮಾಡುತ್ತೆ ರಾಯರ ವ್ರತ. ಎಷ್ಟೋ ಬಾರಿ ಹೋದಂತಹ ಜೀವಗಳನ್ನು ಮರುಕಳಿಸಿ ತಂದು ಕೊಟ್ಟಂತಹ ಉದಾಹರಣೆಗಳಿದೆ ರಾಯರ ವ್ರತಾಚರಣೆಗೆ. ಅದಕ್ಕೆ ನಾನೇ ಜೀವಂತ ಸಾಕ್ಷಿ. ನಮ್ಮ ಮನೆಯಲ್ಲೇ ಉಳಿದುಕೊಂಡಿರುವಂತಹ ಜೀವವೇ ಸಾಕ್ಷಿ. ಎಷ್ಟೋ ಪವಾಡಗಳು ನಡೆದೋಗಿದೆ ನನ್ನ ಬದುಕಿನಲ್ಲೇನೆ. ರಾಯರ ವ್ರತದಿಂದ ಖಂಡಿತ ಮಾಡಿ ಮುಂದೊಂದು ದಿವಸ ಎಲ್ಲವನ್ನು ಹಂಚ್ಕೋತೀನಿ. ಒಳ್ಳೆಯದಾಗುತ್ತೆ ರಾಯರ ವ್ರತದಿಂದ. ಈ ತಪ್ಪುಗಳನ್ನ ತಿದ್ದುಕೊಳ್ಳಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.